ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಗಾನ ಸರಸ್ವತಿ ಜಾನಕಿ ಅಮ್ಮ ಇಂದು ನಮ್ಮೊಂದಿಗೆ ಇಲ್ಲ. ಗಾನ ಕೋಗಿಲೆ ಎಸ್ ಜಾನಕಿಯವರ ನಿಧನ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗಾನ ಸರಸ್ವತಿ ಜಾನಕಿ ಅಮ್ಮ ಜನನ 1938 ಏಪ್ರಿಲ್ 23. ಹುಟ್ಟಿದ ಸ್ಥಳ ಪಲ್ಲಪಟ್ಲ ರೇಪಲ್ಲಿ ಗ್ರಾಮ, ಗುಂಟೂರು ಜಿಲ್ಲೆ, ಆಂಧ್ರ ಪ್ರದೇಶ. ಪತಿ ವಿ ರಾಮಪ್ರಸಾದ್, ಪುತ್ರ ಮುರಳೀಕೃಷ್ಣ. ಇವರು 2026 ಜನವರಿ 22ರಂದು ಹೃದಯಾಘಾತದಿಂದ ಮೈಸೂರಿನಲ್ಲಿ ನಿಧನ ಹೊಂದಿದರು. ಜಾನಕಿ ಅಮ್ಮನವರು ಕರ್ಚೀಫ್ ಇದ್ರೇ ಹಾಡು. ಜಾನಕಿ ಮೈಕ್ ಮುಂದೆ ನಿಂತು ಹಾಡುವಾಗ ಅವರ ಕೈಯಲ್ಲಿ ಒಂದು ಕರ್ಚೀಫ್ ಇದ್ದೇ ಇರುತ್ತಿತ್ತು. ಅದಿಲ್ಲದಿದ್ದರೆ ಅವರಿಗೆ ಹಾಡಲು ಸಾಧ್ಯವಾಗುತ್ತಿರಲಿಲ್ಲ. ರೆಕಾರ್ಡಿಂಗ್ ಸಮಯದಲ್ಲೂ ಕರ್ಚೀಫ್ ಕಡ್ಡಾಯ. ಈ ಸಂಗತಿ ಗೊತ್ತಿದ್ದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಮ್ಮೆ ಅವರನ್ನು ಕಿಚಾಯಿಸಲೆಂದೇ ಕರ್ಚೀಫ್ ಬಚ್ಚಿಟ್ಟಿದ್ದರು. ರಿಹರ್ಸಲ್ ಮುಗಿದ ನಂತರ ಇನ್ನೇನು ಆಡಲು ಶುರು ಮಾಡಬೇಕು. ಆದರೆ ಜಾನಕಿಯವರ ಗಂಟಲಿನಿಂದ ಸ್ವರವೇ ಹೊರಡುತ್ತಿಲ್ಲ. ಅರವತ್ತು ವರ್ಷಗಳ ಗಾನ ಪಯಣದ ವರ್ಷಗಳು, 48,000 ಹಾಡಿದ ಗೀತೆಗಳು, 17 ಭಾಷೆಗಳಲ್ಲಿ ಗಾಯನ. ಜಾನಕಿ ಅಮ್ಮನ ಭಾವಪೂರ್ಣ ಮಾತುಗಳನ್ನು ಕೇಳೋಣ. ಎಸ್ ಜಾನಕಿ ಅವರ ಸಂಗೀತ ಪಯಣಕ್ಕೂ ಮೈಸೂರಿಗೂ ಒಂದು ವಿಶೇಷ ನಂಟಿತ್ತು. 14 ವರ್ಷದ ಬಾಲಕಿಯಾಗಿದ್ದಾಗ ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಿದ್ದ ಜಾನಕಿ, ಅದು ದಶಕಗಳ ನಂತರವೂ ಗಾಯನಕ್ಕೆ ಇದೇ ಸಾಂಸ್ಕೃತಿಕ ನಗರಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು. 2017 ಅಕ್ಟೋಬರ್ 28ರಂದು ಎಸ್ ಜಾನಕಿ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಸಾವಿರಾರು ಅಭಿಮಾನಿಗಳ ಎದುರು ನಿಂತು ಈವರೆಗೆ ಅನೇಕ ವೈವಿಧ್ಯಮಯ ಹಾಡುಗಳನ್ನು ಹಾಡಿದ್ದೇನೆ. ಈ ಗಾಯನ ಪಯಣ ನನಗೆ ಅಪಾರ ತೃಪ್ತಿ ನೀಡಿದೆ. ಇನ್ನು ಸಾಕು, ಇನ್ಮುಂದೆ ನಾನು ಆಡುವುದಿಲ್ಲ. ಇದೇ ನನ್ನ ಕೊನೆಯ ಸಂಗೀತ ಕಾರ್ಯಕ್ರಮ ಎಂದು ಅವರು ಘೋಷಿಸಿದಾಗ ಇಡೀ ಸಭಾಂಗಣ ಕೆಲ ಕ್ಷಣ ಮೌನಕ್ಕೆ ಜಾರಿತ್ತು. ವಾದ್ಯ ನಾದನೊಡನೆ ಗಾನ ಮಿಲನ. ಕನ್ನಡದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ್ ಜೊತೆ ತಮ್ಮ ಗಾನವನ್ನು ಮೇಳೈಸಿ ಹೊರತಂದ ಕರೆದರೂ ಕೇಳದ ಗೀತೆ ಒಂದು ಅಪೂರ್ವ ಗಾನವೇ ಸರಿ. ಇಂತಹದ್ದೇ ರೀತಿಯಲ್ಲಿ ಜಾನಕಿ ಅವರು MS ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ, ನಾಮಗಿರಿ ಪೇಟೆ ಕೃಷ್ಣನ್ ನಾದಸ್ವರ ಮತ್ತು ಹರಿಪ್ರಸಾದ್ ಚೌರಾಸಿಯಾ ಅವರ ವೇಣುವಾದನದ ಜೊತೆ ಕೂಡ ತಮ್ಮ ಗಾನ ಮಾಧುರ್ಯವನ್ನು ಮೇಳೈಸಿದ್ದಾರೆ. ತಮಿಳಿನಲ್ಲಿ ಕರೈಕುರುಚ್ಚಿ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ತಮ್ಮ ಸ್ವರ ಮೇಳೈಸಿ ಅದ್ಭುತವಾಗಿ ಮೂಡಿಸಿದ ಸಿಂಗಾರ ವೇಲನೆ ದೇವ ಹಾಡು ಕೂಡ ಬಹು ಜನಪ್ರಿಯ. ಇನ್ನೊಂದು ಮುಖ್ಯವಾದ ವಿಷಯ, ಜಾನಕಿ ಅಮ್ಮನವರು
ಕೃಷ್ಣನ ಆರಾಧಕಿ. ಅವರ ಹಾಡುಗಳ ಪುಸ್ತಕದಲ್ಲಿ ಕೃಷ್ಣನ ಫೋಟೋ ಯಾವಾಗಲೂ ಇರುತ್ತಿತ್ತು. ಕನ್ನಡ ಚಿತ್ರರಂಗದ ಒಡನಾಟ. 1957ರಲ್ಲಿ ರಾಯರ ಸೊಸೆ ಚಿತ್ರದ ಮೂಲಕ ಕನ್ನಡಕ್ಕೆ ಪದಾರ್ಪಣೆ ಮಾಡಿದರು. ಅಲ್ಲಿಂದ ಮುಂದೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಸೇರಿದಂತೆ ಅನೇಕ ದಿಗ್ಗಜ ನಟರ ಚಿತ್ರಗಳಿಗೆ ಹಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಜಾನಕಿಯವರು ಹಾಡಿದ ಯುಗಳ ಗೀತೆಗಳು ಇಂದಿಗೂ ಅಮರ. ಹಾಗೆಯೇ SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿಯವರ ಕಾಂಬಿನೇಷನ್ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸುವರ್ಣ ಯುಗವನ್ನು ಸೃಷ್ಟಿಸಿತು. ದನಿ ಬದಲಾಯಿಸುವ ಅದ್ಭುತ ಕಲೆ. ಜಾನಕಿಯವರ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಪರಿಸ್ಥಿತಿಗೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸುವುದು. ಅವರು ಕೇವಲ 1 ವರ್ಷದ ಮಗುವಿನ ಅಳು ನಗುವಿನ ಧ್ವನಿಯಿಂದ ಹಿಡಿದು ಹದಿಹರೆಯದ ಹುಡುಗಿ, ಪ್ರೌಢ ಮಹಿಳೆ ಹಾಗೂ ವೃದ್ಧೆಯ ಧ್ವನಿಯವರೆಗೂ ಅತ್ಯಂತ ಸಹಜವಾಗಿ ಹಾಡಬಲ್ಲವರಾಗಿದ್ದರು. ಭಾವಪೂರ್ಣ ಗಾಯನ. ಹಾಡಿನ ಸಾಹಿತ್ಯದ ಹಿಂದಿರುವ ಭಾವನೆಯನ್ನು ಪ್ರೇಮ, ವಿರಹ, ಭಕ್ತಿ, ಕರುಣೆ, ಹಾಸ್ಯ, ಸ್ತೋತ್ರಗಳ ಮನಮುಟ್ಟುವಂತೆ ತನ್ಮಯತೆಯಿಂದ ಹಾಡುತ್ತಿದ್ದರು. ಕನ್ನಡ ಭಾಷೆಯ ಮೇಲಿನ ಹಿಡಿತ. ಆಂಧ್ರ ಪ್ರದೇಶದವರಾಗಿದ್ದರೂ ಕನ್ನಡದಲ್ಲಿ ಅವರು ಉಚ್ಚರಿಸುತ್ತಿದ್ದ ಪ್ರತಿ ಪದವು ಅಚ್ಚ ಕನ್ನಡದವರೇ ನಾಚುವಂತಿಸುತ್ತಿತ್ತು. ಸ್ಪಷ್ಟ ಉಚ್ಚಾರಣೆ ಅವರ ಗಾಯನದ ಹೆಗ್ಗುರುತಾಗಿತ್ತು. ನಿಮ್ಮವಳೇ ಆದ ಮೇಲೆ ಇನ್ನೇನು. S ಜಾನಕಿಯವರು ಸಾಂಸ್ಕೃತಿಕ ನಗರಿ ಮೈಸೂರಿನೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದರು. 2014ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳ ಎದುರು ಮಾತನಾಡಿದ್ದ ಜಾನಕಿ ಅವರು ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೇ ಆದ ಮೇಲೆ ಇನ್ನೇನು ಎಂದು ಹಾಡುವ ಮೂಲಕ ಸಭಿಕರ ಮನಗೆದ್ದಿದ್ದರು. ಆ ವೇಳೆ ಮಾತನಾಡಿದ್ದ ಅವರು, ನಾನು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕನ್ನಡದಲ್ಲೇ ಎಂದು ಹೆಮ್ಮೆಯಿಂದ ಹೇಳಿದ್ದರು. ಕನ್ನಡದ ನಂತರವೇ ಉಳಿದ ಎಲ್ಲ ಭಾಷೆಗಳು ಎಂದು ಹೇಳುವ ಮೂಲಕ ಕನ್ನಡದ ಮೇಲಿನ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದರು. ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. 4 ಬಾರಿ ರಾಷ್ಟ್ರ ಪ್ರಶಸ್ತಿ, 30 ರಾಜ್ಯ ಪ್ರಶಸ್ತಿಗಳು, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ. ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದರೂ S ಜಾನಕಿ ಅದನ್ನು ಸ್ವೀಕರಿಸಲಿಲ್ಲ. ಪದ್ಮ ಪ್ರಶಸ್ತಿಗಳ ಆಯ್ಕೆಯಲ್ಲಿ ದಕ್ಷಿಣ ಭಾರತೀಯರನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಕೂಗಿನ ಹಿನ್ನೆಲೆಯಲ್ಲಿ ಅವರು ಪ್ರಶಸ್ತಿಯನ್ನು ತಿರಸ್ಕರಿಸಿದರು. ಜಾನಕಿಯವರ ಜೀವನದ ಪಯಣ 1938ರಿಂದ 2026 ಜುಲೈ 11. ಪುತ್ರ ಶೋಕದಲ್ಲಿದ್ದ ತಾಯಿ ಗಾಯಕಿ S ಜಾನಕಿ ಅವರ ಪುತ್ರ ಮುರಳಿ ಕೃಷ್ಣ 2026 ಜನವರಿಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಮಗನ ಸಾವಿನಿಂದಾಗಿ S ಜಾನಕಿ ಅವರು ಆತಂಕಕ್ಕೀಡಾಗಿದ್ದರು. ಮುರಳಿ ಕೃಷ್ಣ ಭರತನಾಟ್ಯ ಕಲಾವಿದರಾಗಿದ್ದರು. ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ನೃತ್ಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದರು. ಭಾರತೀಯ ಚಿತ್ರರಂಗದ ಅದ್ಭುತ ಗಾಯಕಿಯರಲ್ಲಿ ಒಬ್ಬರಾದ S ಜಾನಕಿ, ಶಿಷ್ಟಾಲ ಜಾನಕಿ ಅವರು ತಮ್ಮ ಸುಮಧುರ ಧ್ವನಿ ಹಾಗೂ ಅಪ್ರತಿಮ ಗಾಯನ ಶೈಲಿಯಿಂದ ದಕ್ಷಿಣ ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದವರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ
17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಇವರ ಸಾಧನೆ ಅನನ್ಯವಾದದ್ದು. ಕಳೆದ ಕೆಲ ವರ್ಷದಿಂದ ಮೈಸೂರಿನಲ್ಲಿ ನೆಲೆಸಿದ್ದ ಅವರು ಶನಿವಾರ ಹೃದಯಾಘಾತದಿಂದ ನಿಧನ ಹೊಂದಿದರು. ಎಸ್ ಜಾನಕಿ ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರ ಗಾನಗಳ ಮಾಧುರ್ಯ ಎಂದೆಂದಿಗೂ ಶಾಶ್ವತ. ಇಂದು ಎಸ್ ಜಾನಕಿಯವರ ಅಂತ್ಯಕ್ರಿಯೆ ಮೈಸೂರಿನ ಭೋಗಾದಿ ರಸ್ತೆ ಕಣಿಯಕ್ಕನಹುಂಡಿಯ ನವೀನ್ ಅವರ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಜಾನಕಿಯವರ ಮೊಮ್ಮಗಳು ಅಪ್ಸರ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ. ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆ ಮಾಡಲಾಗುವುದು. ಸಂಜೆ ವೇಳೆಗೆ ಮೈಸೂರು ತಾಲೂಕಿನ ಕಣಿಯನಹುಂಡಿಯ ನವೀನ್ ಅವರ ಫಾರ್ಮ್ ಹೌಸ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನಡೆಸಲಾಗುವುದು ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಗಾನ ಸರಸ್ವತಿ ಎಸ್ ಜಾನಕಿಯವರ ಅಂತಿಮ ಯಾತ್ರೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.